ರೈತರ ಭೂ ಸ್ವಾಧೀನ ಕ್ರಮವನ್ನು ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ದೇವನಹಳ್ಳಿ ಚಲೋದಲ್ಲಿ ರೈತರ ಹೋರಾಟಗಾರರ ವಿರುದ್ಧ ಸರ್ಕಾರದ ನಡೆಯನ್ನು ಖಂಡಿಸಿ ಹೊಸಕೋಟೆ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 1777 ಎಕರೆ ಭೂಮಿಯನ್ನು ಕೈಗಾರಿಕೆ ನಿರ್ಮಾಣ ಮಾಡಲು ಭೂಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ನಡೆಯನ್ನು ಖಂಡಿಸಿ ಕಳೆದ 3.5 ವರ್ಷಗಳಿಂದ 1180 ದಿನಗಳ ಕಾಲ ವಿವಿಧ ಪ್ರತಿಭಟನೆ ಚಳುವಳಿಯನ್ನು ನಡೆಸಿದರೂ ಕೂಡ ಸರ್ಕಾರ ಕ್ಯಾರೆ ಎನ್ನಲಿಲ್ಲ. ಇದರ ವಿರುದ್ಧವಾಗಿ ಜೂನ್ 25ರಂದು ದೇವನಹಳ್ಳಿ ಚಲೋವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಸಾವಿರಾರು ಪ್ರಗತಿಪರ ಚಿಂತಕರು, ರೈತರು, ಸಾಹಿತಿಗಳು, ಮಠಾಧೀಶರು, ವಕೀಲರ ಸಂಘದ ಪದಾಧಿಕಾರಿಗಳು, ವಿವಿಧ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಹಲವಾರು ಮುಖಂಡರುಗಳು ಹೋರಾಟದಲ್ಲಿ ಭಾಗವಹಿಸಿದ್ದು, ಸರ್ಕಾರ ಹೋರಾಟದ ಹಕ್ಕನ್ನು ಕೂಡ ಮೊಟಕುಗೊಳಿಸಿ ಇವರನ್ನು ಬಂಧನಗೊಳಿಸಿದೆ. ಇನ್ನು ಜುಲೈ 4ರವರೆಗೆ ಗಡುವನ್ನು ನೀಡಿದ್ದು, ಇದರ ಅವಧಿಯೊಳಗಾಗಿ ಭೂಸ್ವಾಧೀನ ಕೈಬಿಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದು, ಈ ಮುಖಾಂತರವಾಗಿ ಸರ್ಕಾರಕ್ಕೆ ನಡೆಯನ್ನು ಖಂಡಿಸಿ ಹೊಸಕೋಟೆ ನಗರದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇಡೀ ಜಗತ್ತಿನ ಮುಂದೆ ನಾನು ವಿಶ್ವಗುರು ಅಂತೇಳಿ ಕೆಲವು ಕಾನೂನುಗಳನ್ನು ತರುವ ಮುಖಾಂತರ ಈ ದೇಶದ ದುಡಿಯೋ ಜನರನ್ನ, ರೈತರನ್ನ ಗುಲಾಮಗಿರಿಗೆ ತಳ್ಳುವಂತ 3 ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ತಂದಿತ್ತು. ಅಂತ ಸಂದರ್ಭದಲ್ಲಿ ಈ ದೇಶದ ರೈತರು ಈ ಕೃಷಿ ಕಾಯ್ದೆಗಳಿಂದ ಈ ದೇಶದ ಜನರಿಗೆ ಊಟ ಇಲ್ಲದೆ ಸಾಯ್ತಾರೆ, ಮತ್ತೆ ರೈತರು ಬದುಕು ಹಸನಾಗ್ಲಿಕ್ಕಾಗಲ್ಲ, ಕೃಷಿ ಹಾಳಾಗುತ್ತೆ ಅಂತೇಳಿ ಆ ಕೃಷಿ ಕಾಯ್ದೆಗಳ ವಾಪಸ್ ಹೋಗ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ನಾನು ವಿಶ್ವಗುರು ಅಂತ ಹೇಳಿದಂತ ಕೇಂದ್ರ ಸರ್ಕಾರದ ನೀತಿಯನ್ನು ಮಂಡಿಸಿ ಈ ದೇಶದ ಜನರ ಆಹಾರ ಭದ್ರತೆಯನ್ನ, ಈ ದೇಶದ ನಿಜವಾದ ರೈತರ ಬದುಕನ್ನು ಉಳಿಸಲಿಕ್ಕೆ ಹೊತ್ತು ಹೋರಾಟವನ್ನ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯನ ಬಗ್ಗೆ ಕೇಳಬೇಕಾಗುತ್ತೆ. ಈ ದೇಶದ ವೀರ ಪರಂಪರೆಯನ್ನು ಹೊಂದಿರುವಂತ ರೈತರು ಮೋದಿ ಸರ್ಕಾರಕ್ಕೆ ಮಾಡಿದಂತ ರೀತಿಯಲ್ಲಿ ನಿಮ್ಮನ್ನು ಮನೆಗೆ ಕಳಿಸ್ಲಿಕ್ಕೆ ಜನ ಹಿಂದೆ ನೋಡೋದಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ರೈತರ, ಚನ್ನರಾಯಪಟ್ಟಣ ರೈತರ ಭೂಮಿಯನ್ನ ಸ್ವಾಧೀನಪಡಿಸ್ಕೊಬಾರ್ದು ಅಂತೇಳಿ ನಡೀತಾ ಇರುವಂತ ಹೋರಾಟ, ಅದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ನಿನ್ನೆ ನಡೆದಂತ ದೇವನಹಳ್ಳಿ ಚಲೋ ಕಾರ್ಯಕ್ರಮವನ್ನು ನಮ್ಮ ಸಂಯುಕ್ತ ಕರ್ನಾಟಕ ಸಂಘಟನೆಯಿಂದ ಮತ್ತು ಎಲ್ಲ ದಲಿತ ಸಂಘಟನೆಗಳಿಂದ ಆ ಒಂದು ಏನು ಹೋರಾಟವನ್ನು ಭಾಳ ಯಶಸ್ವಿಯಾಗಿ ನಿನ್ನೆ ದೇವನಹಳ್ಳಿಯಲ್ಲಿ ಹಮ್ಮಿಕೊಂಡು ಶಾಂತ ರೀತಿಯಾಗಿ ನಡೀತಾ ಇದ್ದಂಥ ಚಳುವಳಿಯನ್ನು ಸಂಜೆ 6 ಗಂಟೆ ನಂತರ ಅಲ್ಲಿನ DSP ಆದ ಅನಿಶ್ಚಿತ್ ಅನ್ನೋ ಒಬ್ಬ DSP DCP ಅವರು ನಮ್ಮ ನಾಯಕರನ್ನು ಏಕಾಏಕಿ ಏಕವಚನದಲ್ಲಿ ಅವರ ಹತ್ರ ಮಾತಾಡಿ ಅವರನ್ನು ಬಂಧಿಸಿ ಅವರನ್ನು ನಮ್ಮ ಹೆಗಡೆ ನಗರ, ಬೆಂಗಳೂರು ಮತ್ತು ಯಲಹಂಕದ ಕಡೆ ತಗೊಂಡೋಗಿ ಅರೆಸ್ಟ್ ಮಾಡಿ ಮಧ್ಯರಾತ್ರಿಯಿಂದ CM ಜೊತೆ ಮಾತುಕತೆ ನಡೆದ ನಂತರ ಅವರನ್ನು ರಾತ್ರಿ ಬಿಡುಗಡೆಗೊಳಿಸಿದ್ದಾರೆ. ನಿನ್ನೆ ರಾತ್ರಿ ನೇರವಾಗಿ CM ಕೂಡ ನಮ್ಮ ನಾಯಕರ ಜೊತೆಯಲ್ಲಿ ಮಾತಾಡಿ, ನಾವು ಇದೇ ಜುಲೈ 4ರಂದು ನಿಮ್ಮ ಬೇಡಿಕೆಗೆ ಸ್ಪಂದಿಸಿ ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟ ನಂತರ ನಮ್ಮ ನಾಯಕರುಗಳು ನಿನ್ನೆ ಹೊರಟು ಬಂದಿದ್ದಾರೆ ರಾತ್ರಿ. ಇಲ್ಲಾಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಅರೆಸ್ಟ್ ಮಾಡಿ ನಮಗೆ ಬೇಲ್ ಬೇಡ, ನಾವು ಜೈಲಲ್ಲೇ ಇರ್ತೀವಿ ಅಂತ ನಿನ್ನೆ ವೇದಿಕೆ ಮುಖಾಂತರ ಕೂಡ ಹೇಳಿದರು. ಅದೇ ರೀತಿಯಾಗಿ ಅರೆಸ್ಟ್ ಆಗಿ ಅವರು ಅಲ್ಲೇ ಇದ್ದರು. CM ರಿಕ್ವೆಸ್ಟಿಂದ ಅವ್ರು ಆಚೆ ಬಂದರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಬರಬೇಕಂತ ಯಾರೂ ಬಂದಿಲ್ಲ. ನಾನು ಯಾಕೆ ಮಾತಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ನಾವು ರೈತರು, ದಲಿತರು, ನಾವು 1188 ದಿನಗಳಿಂದ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ. 4 ಬಾರಿ ಜಾಥಾ ಮಾಡಿದ್ದೀವಿ. ಚನ್ನರಾಯಪಟ್ಟಣದಿಂದ ದೇವನಹಳ್ಳಿವರೆಗೂ ಜಾಥಾ ಮಾಡಿದ್ದೀವಿ. DC ಆಫೀಸ್ ಮುಂದೆ ಅಹೋರಾತ್ರಿ ದಂಡಿಗಳು ಮಾಡಿದ್ದೀವಿ. ಅದೇ ರೀತಿಯಾಗಿ ದೇವನಹಳ್ಳಿ ಬಂದ್ ಕೂಡ ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ನಾವು ದಲಿತ ಪರ ಇದ್ದೀವಿ, ನಾವು ರೈತರ ಪರ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ರೈತರಿಗೂ ವಿರೋಧವಾಗಿ ಬರಲ್ಲ ಅಂತ ಹೇಳಿದಂಥ ನಮ್ಮ ಮುಖ್ಯಮಂತ್ರಿ ಇದುವರೆಗೂ ಆ ಭೂ ಸ್ವಾಧೀನ ವಿರೋಧಿ ಏನು ಭೂಮಿ ವಿರುದ್ಧ ಒಂದೇ ಒಂದು ಮಾತು ಸಹ ಇದುವರೆಗೂ ಹೇಳಲಿಲ್ಲ. ಆದರೆ ಇಷ್ಟು ಹೇಳಿಲ್ಲ ಅಂದರೆ ನಾವು ಯಾರೂ ಬಿಡೋದಿಲ್ಲ. ನಾವು ಏನು ಜುಲೈ 4ರ ನಂತರ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಗೆರವು ಮಾಡ್ತೀವಿ. ಈ ಭೂಮಿ ವಾಪಸ್ ಪಡ್ಕೊಳ್ಬೇಕು, ನಮಗೆ ನ್ಯಾಯ ಸಿಕ್ಕೋವರೆಗೂ ಆ ಚನ್ನರಾಯಪಟ್ಟಣ ರೈತರ ಜೊತೆಯಲ್ಲಿ ನಾವೆಲ್ಲ ಒಟ್ಟಾಗಿರ್ತೀವಿ.
ರಕ್ತವನ್ನು ಚೆಲ್ಲಿದ್ದೇ ಹೊರತು ಭೂಮಿ ಮಾತ್ರ ಬಿಡಲ್ಲ ಅಂತ ಈ ಮುಖಾಂತರ ಹೇಳ್ತಾ ನಮಸ್ಕಾರ. ತಾನೇ ನಾವು ದೇವನಹಳ್ಳಿ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಒಂದು ಸಾವಿರಾರು ಜನ ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಶಾಂತಿಯುತವಾಗಿ ಒಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಏನು ಪೊಲೀಸರು ಒಂದು ದೌರ್ಜನ್ಯ ಮಾಡಿ ನಿನ್ನೆ ಸಂಜೆ ಒಂದು 5 ಗಂಟೆ ಸಮಯದಲ್ಲಿ ಎಲ್ಲ ಹೋರಾಟಗಾರನೆಲ್ಲ ಒಂದು ಏನು ಬಸ್ಗಳ ಮುಖಾಂತರ ಕರೆದುಕೊಂಡು ಹೋಗಿ ಬೇರೆ ಕಡೆ ಒಂದು ಹೋರಾಟವನ್ನು ದಿಕ್ಕು ತಪ್ಪಿಸುವ ಒಂದು ಕಾರ್ಯತಂತ್ರ ಮಾಡಿದರು. ಹಾಗಾಗಿ ನಾವು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀವಂದರೆ, ರಾಜಕಾರಣಿಗಳು ವಿಧಾನಸೌಧದಲ್ಲಿ ಏನು ಗಾಂಧಿ ಪ್ರತಿಮೆ ಇದೆ ಅಲ್ಲಿ ಸ್ವಾರ್ಥಕ್ಕಾಗಿ ಅವರು ಹೋರಾಟ ಮಾಡಿಕೊಡ್ತಾರೆ. ಎಲ್ಲ ಪಕ್ಷದವರು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಮತ್ತು BJP ಇರ್ಬೋದು, ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲೇ ಆಸ್ಟೇಜ್ ಹಾಕ್ಕೊಂಡು ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಾರೆ. ಇಲ್ಲಿ ರೈತರ ಪರವಾಗಿ ರೈತರು ಅವ್ರಿಗೆ ಭೂಮಿ ಉಳಿಸ್ಕೊಡೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಕೊಟ್ಟು ಆ ಭೂಮಿಯನ್ನು ಗಬಳಿಸಿ ಅವರಿಗೆ ತೊಂದರೆ ಕೊಡುವಂಥ ಒಂದು ಸಂದರ್ಭ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಏನು ಅವರು 3 ವರ್ಷಗಳಿಂದ ಹೋರಾಟ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಏನು ರಾಜಕಾರಣಿಗಳ ಉದ್ದೇಶ ಏನು, ರೈತರ ಭೂಮಿ ತೆಗೆದುಕೊಂಡು ಏನು ಬೇರೆ ಕಾರ್ಪೊರೇಟ್ ಕಂಪನಿಗಳು ಕೊಟ್ಟು ಮಾರಾಟ ಮಾಡಿ ಅದರಿಂದ ಬರುವಂಥ ಲಾಭವನ್ನು ಗಳಿಸಬೇಕಂತ ಉದ್ದೇಶ ಆಗಿರ್ತದೆ. ನಿಜವಾಗ್ಲೂ ಅವರ ರೈತರ ಒಂದು ಅಭಿಮಾನ ಮತ್ತು ಅವ್ರ ಮೇಲೆ ಒಂದು ಪ್ರೀತಿ ಮನೋಭಾವ ಇದ್ದರೆ ರೈತರ ಭೂಮಿ ಉಳಿಸಬೇಕು ಮತ್ತು ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಏನೀಗ ಸರ್ಕಾರ ಆದೇಶ ಭೂಸ್ವಾಧೀನ ಆದೇಶ ರದ್ದು ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬಿಡಲ್ಲ. ನಾನು ನಿಮ್ಮ ಜೊತೆ ಇರ್ತೇನೆ, ರೈತರ ಜೊತೆ ಇರ್ತೇನೆ. ಆದ್ರೆ ಮಾತಿಗೆ ತಕ್ಕಂತ ಮುಖ್ಯಮಂತ್ರಿ ಇವತ್ತು ರೈತರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ನಾನು ಅವರ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೇನೆ ಅಂದ್ರೆ, ಉಂಡ ಮನೆಗೆ ದ್ರೋಹ ಹೋಗಿರ್ತಕ್ಕಂಥ ಸರ್ಕಾರ. ಯಾವ ಬಿಜೆಪಿಯನ್ನು ವಿರೋಧಿಸಿ ಇಲ್ಲಿನ ಜನಸಾಮಾನ್ಯರು ಕಾಂಗ್ರೆಸ್ ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಒಬ್ಬ ಪ್ರಗತಿಪರ ಚಿಂತಕ ಅಂತೇಳಿ ಓಟನ್ನು ಹಾಕಿದ್ರು. ಆ ಒಂದು ವಿಚಾರವನ್ನ ಮರೆತಂತ ಉಂಡ ಮನೆಗೆ ದ್ರೋಹವನ್ನ ಬಗೆದಂತ ಈ ಕಾಂಗ್ರೆಸ್ ಇವತ್ತು ರೈತರನ್ನ ಬಲಿ ಪಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಬರೀ ಚನ್ನರಾಯಪಟ್ಟಣ ಅಲ್ಲ, ಇವತ್ತು ನಮ್ಮ ಹೊಸಕೋಟೆ ಭಾಗದ ನಂದಗುಡಿ ಭಾಗದಲ್ಲೂ ಕೂಡ 18,000 ಭೂಮಿಯನ್ನ ವಶಪಡಿಸಿಕೊಳ್ಳಲು ಕೊಟ್ಟಿದ್ದಾರೆ. ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ಇವತ್ತು ಅನೇಕ ಕೆಲಸಗಳಿಗೆ ಇಲ್ಲಿ ಬರ್ತಿದ್ದಾರೆ ತಾಲೂಕು ಕಚೇರಿಗೆ ತಮ್ಮ ಭೂಮಿಗಳ ಕೆಲಸಕ್ಕೋಸ್ಕರ. ಆದ್ರೆ 18,000 ಎಕರೆ ಭೂಮಿಯನ್ನು ಕಳ್ಕೊಂಡ್ರೆ ಇಲ್ಲಿನ ರೈತರ ಪರಿಸ್ಥಿತಿ ಏನಾಗುತ್ತೆ, ನಾವೆಲ್ಲರೂ ಏನಾಗ್ತಿರೋ ಮುಂದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೀವು ಕೂಡ ಇಂಥ ಹೋರಾಟಗಳಿಗೆ ಮುಂದಾಗಬೇಕು ಅನ್ನೋ ಒಂದು ಕಿವಿ ಮಾತನ್ನು ತಮ್ಮಿಂದ ಮುಖಾಂತರ ಹೇಳ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ರಾತ್ರಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ, ಜುಲೈ 4ನೇ ತಾರೀಕು ನಾವು ವಿಚಾರವಾದಿಗಳನ್ನ ರೈತರನ್ನ ಕರೆದು ಮಾತಾಡ್ತೇನೆ, ಅಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತೇನೆ ಅಂತೇಳಿ. ನಿಮ್ಮ ತೀರ್ಮಾನ ಆ ಭೂ ಸ್ವಾಧೀನವನ್ನ ವಶಪಡಿಸ್ಕೊಳ್ಳೋದನ್ನ ಬಿಡೋದಿರಲಿ, ಮತ್ತೆ ಭೂ ಸ್ವಾಧೀನವನ್ನ ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ರೈತರ ಪರ ಇದ್ದೇವೆ, ನಾವು ರೈತರ ಮಕ್ಕಳು. ರೈತ ಉಳಿದ್ರೆ ಈ ದೇಶ ಉಳಿಯುತ್ತೆ, ರೈತ ಉಳಿದ್ರೆ ಈ ದೇಶ ಉಳಿಯುತ್ತೆ. ರೈತನೇ ಈ ದೇಶದ ಬೆನ್ನೆಲುಬು. ದಿನಾಂಕ 25/6/2025 ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧವಾಗಿ ಇಡೀ ಎಲ್ಲ ಪ್ರಗತಿಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ ಕರೆ ಕೊಟ್ಟರು. ಆ ಕರೆಯ ಮೇರೆಗೆ ಚಲನಚಿತ್ರ ನಟರು, ಸಾಹಿತಿಗಳು, ಆರ್ಥಿಕ ತಜ್ಞರು, ವಕೀಲರು ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಆ ಚಳುವಳಿಯನ್ನು, ಚನ್ನರಾಯಪಟ್ಟಣ ಚಳುವಳಿಯ ಹೋರಾಟಕ್ಕೆ ಧುಮುಕಿದ್ರು. ಹೋರಾಟ ಭಾಳ ಶಾಂತಿಯುತವಾದಂಥ ಹೋರಾಟ ಇತ್ತು. ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸರ್ಕಾರದಿಂದ ಸಿಕ್ಕಲಿಲ್ಲ. ಕೊನೆಗೆ ರೈತ ಚಳುವಳಿಗಾರರು ನಾವು ಇಲ್ಲೇ ಕೂರ್ತೀವಿ, ಭೂಮಿ ಬಿಡೋವರೆಗೂ ಕೂಡ ನಾವು ಇಲ್ಲಿಂದ ಎದ್ದೇಳೋದಲ್ಲ, ನಮ್ಮನ್ನು ಜೈಲಿಗೆ ಹಾಕಬೇಕು, ಇಲ್ಲ ನಮಗೆ ಭೂಮಿ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿದ್ರು. ನಿರ್ಣಯ ಮಾಡಿ ಶಾಂತಿಯುತವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರ ಆದೇಶದ ಮೇರೆಗೆ ಎಲ್ಲ ಹೋರಾಟಗಾರರನ್ನು, ಚಳುವಳಿಗಾರರನ್ನು, ಕಲಾವಿದರನ್ನು, ಸಾಹಿತಿಗಳನ್ನು
ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ರಾತ್ರಿ 2 ಗಂಟೆವರೆಗೂ ಕಾಲ ಅವರನ್ನು ದಿಗ್ಬಂಧನದಲ್ಲಿಟ್ಟು ಜೈಲಿಗೂ ಕಳಿಸದೆ ಅವರನ್ನು ಯಾವುದೋ ಒಂದು ಜಾಗದಲ್ಲಿಟ್ಟಿದ್ರು. ಕೊನೆಗೆ ಅವರು ಜೈಲಿಗೆ ಹೋಗ್ತೀವಿ ನಮ್ಮನ್ನು ಬಿಡಬೇಡಿ ಅಂದರೂ ಕೂಡ 2 ಗಂಟೆಯಲ್ಲಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ದಿವಸ ಹೊಸಕೋಟೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರ ಕರೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಆಯಿತು. ಇಲ್ಲೂ ಕೂಡ ಹೊಸಕೋಟೆಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟವನ್ನು ನಾವು ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ರೈತ ಬೆಲೆ ಇಲ್ಲದೇ ಇರೋವಾಗೂ ಕೂಡ ನನ್ನ ಇಡೀ ಕುಟುಂಬ ಭೂಮಿಯಲ್ಲಿ ದುಡಿದು ಆ ಭೂಮಿಯಲ್ಲಿ ದೇಶಕ್ಕೆ ಅನ್ನ ಹಾಕಿ ಅವನು ಅನ್ನ ತಿಂದ ಸಾಲಗಾರನಾಗಿ ಹೊರೆ ಹೊತ್ತಂಥ ರೈತ ಇವತ್ತಿನ ದಿವಸ ಸಂಕಷ್ಟದಲ್ಲಿರ್ತಕ್ಕಂಥ ರೈತನ ನೆರವಿಗೆ ಬರಬೇಕಾದಂಥ ಸರ್ಕಾರ ಇವತ್ತಿನ ದಿವಸ ರೈತನ ಭೂಮಿಯನ್ನು ಕಿತ್ಕೊತಾ ಇದೆ. ರೈತ ತನ್ನ ಸಂಕಷ್ಟದಲ್ಲಿ ಕೂಡ ಉಳಿಸ್ಕೊಂಡಿದ್ದಂಥ ಭೂಮಿ ತನ್ನ ಬೆಲೆ ಬಂದ ತಕ್ಷಣ ಇವತ್ತಿನ ದಿವಸ ದೊಡ್ಡ ದೊಡ್ಡ ಬಂಡವಾಳಗಾರರ ಪರವಾಗಿರ್ತಕ್ಕಂಥ ಸರ್ಕಾರ ಆ ಬೆಲೆ ಬರ್ತಾ ಇರ್ತಕ್ಕಂಥ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದು ಇವತ್ತಿನ ಸರ್ಕಾರದ ರೈತ ವಿರೋಧಿ ನೀತಿ. ನಾವು ಪ್ರಗತಿಗೆ ವಿರೋಧಿಗಳಲ್ಲ, ಪ್ರಗತಿ ಆಗಬೇಕು, ಕಾರ್ಖಾನೆಗಳು ಬರಬೇಕು, ಬಂಡವಾಳ ಅರಿಬೇಕು, ಬಂಡವಾಳದ ಮೇಲೆ ಇವತ್ತಿನ ದಿವಸ ಕಾರ್ಖಾನೆಗಳು ಬೆಳೆದು ಉದ್ಯೋಗ ಸೃಷ್ಟಿ ಆಗಬೇಕು. ಎಲ್ಲಿ ಆಗಬೇಕು? ಇವತ್ತು ಬರಡು ಭೂಮಿಗಳಿದ್ದಾವೆ, ಅವುಗಳಲ್ಲಿ ಕೃಷಿ ಯೋಗ್ಯವಲ್ಲದ ಭೂಮಿಗಳಿದ್ದಾವೆ. ಆ ಭೂಮಿಗಳಲ್ಲಿ ಕೈಗಾರಿಕೆಗಳನ್ನು ಮಾಡೋದಕ್ಕೆ ಯಾವೇ ಅಡ್ಡಿ ಆತಂಕಗಳಿಲ್ಲ. ಅಲ್ಲಿ ಮಾಡಿ ಅಂತ ಹೇಳಿದ್ರೆ ನಿಮಗೆ ಏರ್ಪೋರ್ಟ್ ಹತ್ತಿರದಲ್ಲೇ ಇರತಕ್ಕಂಥ ಭೂಮಿನೇ ಬೇಕು. ಈಗಾಗಲೇ ದೇವನಹಳ್ಳಿ ತಾಲೂಕಿನಲ್ಲಿ ಬಹುತೇಕ ಭೂಮಿಗಳನ್ನು ಏರ್ಪೋರ್ಟ್ಗೆ ಮತ್ತಿತರೆ ಕಾರ್ಖಾನೆಗಳಿಗೆ ಭೂಮಿಯನ್ನು ಈಗಾಗಲೇ ಅನೇಕ ಭೂಮಿಗಳನ್ನು ಕಿತ್ಕೊಂಡಿದ್ದಾರೆ. ರೈತರನ್ನ ಮಣ್ಣು ಮುಕ್ಕಿಸಿದೆ. ಅವರು ಇವತ್ತಿನ ದಿವಸ ನೀವು ರೈತರಿಂದ ಕಿತ್ಕೊಂಡಂಥ ಅವರು ಜೀವನ ಮಾಡೋದೇ ಕಷ್ಟದ ದುರ್ಸ್ಥಿತಿಗೆ ಬಂದಿದ್ದಾರೆ. ಕಾರಣ ಏನಂದ್ರೆ ಅವ್ರು ಕೊಟ್ಟಿದ್ದು ಬಹಳ ಕಡಿಮೆ. ಅವತ್ತಿನ ದಿವಸ ಏರ್ಪೋರ್ಟ್ ಕೊಟ್ಟಿದ್ದು 5 ಲಕ್ಷ ರೂಪಾಯಿಗಿಂತ ಕಡಿಮೆ. ಇವತ್ತು ಅವ್ರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಕೆಲಸ ಕೊಟ್ಟಿದ್ದು ಯಾವುದು? ವಾಚ್ಮೆನ್ಗಳ ಕೆಲಸ ಮತ್ತು ಟಾಯ್ಲೆಟ್ಗಳು ತಿಳ್ಕೊಳ್ಳೋಂಥ ಕೆಲಸ ಕೊಟ್ಟಿದ್ದೀವಿ. ಈ ಪರಿಸ್ಥಿತಿ ನಮಗೆ ಬೇಡ. ನಮ್ಮ ಭೂಮಿ ನಮ್ಗೆ ಬಿಟ್ಬಿಡಿ. ನಾವು ದುಡಿಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ, ನಮ್ಮ ತಾತನ ಕಾಲದಿಂದ ದುಡಿಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಭೂಮಿಯನ್ನು ನಮಗೆ ಬಿಡಿ ಅಂತ ಗೋಳೊಯ್ಕೊಂಡು 1181 ದಿವಸ ಹೋರಾಟ ಮಾಡಿದ್ರು ಕೂಡ ಸರ್ಕಾರಕ್ಕೆ ಗೌರವ ಬರಲಿಲ್ಲ. ಇದು BJP ಸರ್ಕಾರದಲ್ಲಿದ್ದಾಗ ಅಕ್ವಿಜೇಷನ್ ಆಗಿದ್ದು. ಅಂದಿನ ದಿವಸ ಇದೇ ಸಿದ್ದರಾಮಯ್ಯನವರು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ರು. ಹೋರಾಟದ ಸ್ಥಳಕ್ಕೆ ಬಂದರು. ಆ ಸ್ಥಳದಲ್ಲಿ ಆಶ್ವಾಸನೆ ಕೊಟ್ಟರು, ನಾನು ಈ ಭೂಮಿಯನ್ನು ನಮ್ಮ ಸರ್ಕಾರ ಬಂದರೆ ಬಿಡ್ತೀವಿ, ರೈತರಿಗೆ ಬಿಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು ಮಾತು ಕೊಟ್ಟಂಥ ಸಿದ್ದರಾಮಯ್ಯ ಮಾತು ತಪ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ಏನಿದು ಅಂತಕ್ಕಂಥದ್ದು. ಏನು ನಾನು ಅಹಿಂದ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ, ಕಾರ್ಮಿಕರ ಪರವಾಗಿದ್ದೀನಿ, ಬಡವರ ಪರವಾಗಿದ್ದೀನಿ, ಮಹಿಳೆಯರ ಪರವಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತಿನ ದಿವಸ 80 ವರ್ಷದ ಮುದುಕಿಯನ್ನ, 2 ವರ್ಷದ ಮಕ್ಕಳನ್ನು ಕೂಡ ಬಿಡದೆ ಇವತ್ತಿನ ದಿವಸ ನಿನ್ನೆ ಬಂಧನ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ, ನೀವು ಕೊಟ್ಟಂಥ ಮಾತುಗಳು ಏನಾಗು? ನಿಮ್ಮ ಸಮಾಜವಾದಿ ಚಳುವಳಿಯ ರೂಪರೇಷೆಗಳು ಏನಾದವು? ಇವತ್ತು ಯಾವ ಕಡೆ ನೀವಿದ್ದೀರಿ? ರೈತರ ಭೂಮಿಯನ್ನು ಕಿತ್ತು ಬಂಡವಾಳಗಾರರ ಕೈ ಕೊಡೋದಿಕ್ಕೆ ಇದ್ದೀರಾ? ಇವತ್ತು ಕಾರ್ಖಾನೆಗಳಿಗೆ ಕೊಟ್ಟಂತ ಭೂಮಿ ಬೆಂಗಳೂರಿನಲ್ಲಿ ಏನಾಗಿದ್ದಾವೆ ಅಂತಕ್ಕಂಥದ್ದನ್ನ ಸರ್ವೆ ಮಾಡಿದಾಗ ಆ ಕಾರ್ಖಾನೆಗಳೆಲ್ಲವೂ ಕೂಡ ಇವತ್ತು ಮಲ್ಟಿಪ್ಲೆಕ್ಸ್ಗಳಾಗಿದ್ದಾವೆ, ಬೇರೆ ಬೇರೆ ಮಾಲ್ಗಳಾಗಿದ್ದಾವೆ, ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಅವತ್ತು ಬಡವರಿಂದ ಕಿತ್ಕೊಂಡಂಥ ಬಡ ರೈತರಿಂದ ಕಿತ್ಕೊಂಡಂಥ ಭೂಮಿಗಳು ಇವತ್ತು ರಿಯಲ್ ಎಸ್ಟೇಟ್ ಅವರ ಕೈಯಲ್ಲಿ ಇವತ್ತು ದಿವಸ ಇದೆ. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ತಂದು ಕೊಟ್ಟಿದೆ. ರೈತರ ಬೀದಿ ಪಾಲಾಗಿದೆ.
ನೀವು ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಚಳವಳಿ ಮಾಡಬಾರ್ದು ಅಂತ ಹೇಳಿ ಬೆಂಗಳೂರಿನ ಕಮಿಷನರ್ಗೆ ಅನ್ವಯಿಸ್ತದೆ ದೇವನಹಳ್ಳಿ. ಅಲ್ಲಿ ಯಾವುದೇ ಚಳವಳಿ ಮಾಡೋದಕ್ಕಾಗೋದಿಲ್ಲ. ರೈತ ತನ್ನ ಹಕ್ಕನ್ನ ಎಲ್ಲಿ ಪ್ರತಿಪಾದಿಸಬೇಕು, ಎಲ್ಲಿ ಹೋರಾಟ ಮಾಡಬೇಕು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಆ ಸ್ವಾತಂತ್ರ್ಯ ಹೋರಾಟಗಾರರ ಕನಸು. ಆ ಕನಸು ಇವತ್ತಿನ ದಿವಸ ನಮ್ಮ ಸಂವಿಧಾನದಲ್ಲಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡುವಾಗ ಈ ದೇಶದ ಹೋರಾಟಗಾರರ ಎಲ್ಲ ಕನಸುಗಳು ಅದರಲ್ಲಿ ನನಸಾಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಸಂವಿಧಾನವನ್ನು ಬರೆದಿದ್ದಾರೆ, ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಹೋರಾಟ ಮಾಡೋ ಹಕ್ಕನ್ನೇ ನೀವು ಕಿತ್ಕೊಂತೀರಿ ಅಂತ ಹೇಳಿದ್ರೆ ನೀವು ನಿಜವಾದ ಸಂವಿಧಾನ ಪ್ರೇಮಿಗಳ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಹೇಳಬೇಕಾಗಿದೆ. ಇವತ್ತು ನೀವೇನು ಕಟ್ ಮಾಡಿ ಅದೇನೋ ಹೇಳಿ ನೋಡಿ, ನೀವು ಬೆಂಗಳೂರಿನಲ್ಲಿ ಯಾರು ಕೂಡ ಚಳುವಳಿಗಳು ಮಾಡಬಾರ್ದು ಅಂತಕ್ಕಂಥದ್ದನ್ನ ಇವತ್ತು ಕಾನೂನು ಮಾಡಿದ್ದೀರಿ. ಎಲ್ಲೂ ಮಾಡಬಾರ್ದು, ದೇವನಹಳ್ಳಿಯಲ್ಲೂ ಮಾಡಬಾರ್ದು, ಕಮಿಷನರ್ಗೆ ಅನ್ವಯಿಸ್ತದೆ. ಆದರೆ ನೀವು ಕ್ರಿಕೆಟ್ ದಂಧೆ, ಇಟ್ ಇಸ್ ನಾಟ್ ಗೇಮ್ ಆಗಿ ಉಳಿದಿಲ್ಲ, ಕ್ರಿಕೆಟ್ ಆಗಿ ಉಳಿದಿಲ್ಲ. ಕ್ರಿಕೆಟ್ನಲ್ಲಿ ಆಡ್ತಕ್ಕಂಥವ್ರನ್ನ ಈ ಕುದುರೆಗಳು ಕೊಂಡ್ಕೊಳ್ಳೋ ರೀತಿಯಲ್ಲಿ ಕೊಂಡ್ಕೊಂಡು ನೀವು ಆಟ ಆಡಿಸ್ತಿರಲ್ಲ. ಇಡೀ ಬಂಡವಾಳಗಾರರು, ಈ ದೇಶದ ಬಂಡವಾಳಗಾರ ಅಂತವರ RCBಯನ್ನು ತಂದು ಬೆಂಗಳೂರಿನಲ್ಲಿ ಮೆರವಣಿಗೆ ಮಾಡಿಸಿ ಅವರ ಇಂದ ನಮಗೆ ಏನೋ ಲಾಭ ಆಗ್ತದೆ, ಜನ ಎಲ್ಲ ನಮ್ಮ ಬಗ್ಗೆ ಬರ್ತಾರೆ ಅಂತ ಇವು ಜನರಿಗೆ ಉಚ್ಚೆಪ್ಪಿಸಿ 11 ಜನರನ್ನು ಕೊಂದರಲ್ಲ. ಅದಕ್ಕೆ ನಿಮ್ಗೆ ಅಡ್ಡಿ ಇರ್ಲಿಲ್ವಾ ಬೆಂಗಳೂರಿಗೆ ಬರಬಾರ್ದು ಜನ ಅನ್ನೋದು? ಆ ವಿಧಾನಸೌಧದ ಮೆಟ್ಟಲ ಮೇಲೆ ನೀವು ಅವ್ರಿಗೆ ಸನ್ಮಾನ ಮಾಡೋ ಕೊಟ್ಟು ಲಕ್ಷಾಂತರ ಜನ ಸೇರಿಸ್ತಿರಲ್ಲ, ಆವಾಗಿರ್ಲಿಲ್ವಾ ಈ ಕಾನೂನು ಬೆಂಗಳೂರಿಗೆ ಬರಬಾರ್ದು ಅಂತ? ಆದರೆ ದುಡಿಯೋ ಜನ, ಹೋರಾಟಗಾರರು, ರೈತರು ಇವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸೋದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ನೀವು ಬೆಂಗಳೂರಿಗೆ ಬರಬಾರ್ದು ಅಂತ ಹೇಳ್ತೀರಾ. 11 ಜನರನ್ನ ನಿಮ್ಮ ಸರ್ಕಾರದ ನೀತಿಯಿಂದಾಗಿ, ಸರ್ಕಾರದ ಒಂದು ತೀರ್ಮಾನದಿಂದಾಗಿ ಅವರನ್ನ ಕೊಲೆ ಮಾಡಿದ್ರಲ್ಲ RCB ಸನ್ಮಾನ ಮಾಡೋದಕ್ಕೋಸ್ಕರ. ಇದು ದೊಡ್ಡ ಅಪರಾಧ ಅಲ್ವಾ? ಈ ಅಪರಾಧಕ್ಕಿಂತ ದೇವನಹಳ್ಳಿಯಲ್ಲಿ ತಮ್ಮ ಭೂಮಿಯನ್ನು ತಮಗೆ ವಾಪಸ್ ಕೊಡಿ ಅಂತ ಹೇಳ್ತಕ್ಕಂಥ ರೈತರ ಹೋರಾಟ ಕೆಟ್ಟದೆ. ಅವರ ಬದುಕಿನ ಹೋರಾಟಕ್ಕೆ ನಿಮಗೆ ಅವಕಾಶ ಕೊಡೋದಿಲ್ಲ. ಈ ತರ ಒಂದು ಜೂಜುಕೋರ RCB ಅಂತ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೋಗುವಂತ ನಿಮ್ಮ ಸರ್ಕಾರದ ನೀತಿ ಯಾವುದು ಅಂತಕ್ಕಂಥದ್ದನ್ನ ಈ ದಿವಸ ನಾವು ಪ್ರಶ್ನೆ ಮಾಡಬೇಕು.